ಗೌರಿಬಿದನೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಅರ್ಥಪೂರ್ಣ ಆಚರಣೆ. ಸ್ಥಳ ಗೌರಿಬಿದನೂರು. ಕನ್ನಡ ನಾಡು, ನುಡಿ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಸ್ಥಾಪಿತವಾದ ಕನ್ನಡ ಸಾಹಿತ್ಯ ಪರಿಷತ್ತು ಇಂದು ತನ್ನ 112ನೇ ವಸಂತಕ್ಕೆ ಕಾಲಿಟ್ಟಿದೆ. ಈ ಐತಿಹಾಸಿಕ ದಿನವನ್ನು ಗೌರಿಬಿದನೂರು ನಗರದ ವಿವಿಪುರಂನಲ್ಲಿರುವ ಕನ್ನಡ ಸದನದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಆ ಕುರಿತ ಒಂದು ಸಮಗ್ರ ವರದಿ ಇಲ್ಲಿದೆ. ಕನ್ನಡದ ಅಸ್ಮಿತೆಯ ಪ್ರತೀಕವಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನದ ಅಂಗವಾಗಿ ಗೌರಿಬಿದನೂರು ತಾಲೂಕು ಘಟಕದ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಹಿರಿಯ ಶಿಕ್ಷಕರಾದ ಶಂಕರಪ್ಪನವರು ಪರಿಷತ್ತು ನಡೆದು ಬಂದ ಹಾದಿ ಹಾಗೂ ಅದರ ಮಹತ್ವದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಅಧ್ಯಕ್ಷತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೌರಿಬಿದನೂರು ತಾಲೂಕು ಕಸಾಪ ಅಧ್ಯಕ್ಷರಾದ ಜನಾರ್ದನ್ ಮೂರ್ತಿಯವರು ವಹಿಸಿದ್ದರು. ಗಣ್ಯರ ಉಪಸ್ಥಿತಿ. ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿ ಮೆರುಗು ನೀಡಿದರು. ವೇದಿಕೆಯಲ್ಲಿ ಹಾಗೂ ಕಾರ್ಯಕ್ರಮದಲ್ಲಿ ತ್ಯಾಗರಾಜು, ನಾರಾಯಣಪ್ಪ, ಪ್ರಕಾಶ್, ನಂಜೇಗೌಡ, ದಿವಾಕರ್, ಗೋವಿಂದರಾಜು, ಓಬಳೇಶ್, ಹೋಬಳಿ ನರಸಿಂಹಮೂರ್ತಿ, ಕಲಾವಿದ ರಾಮಕೃಷ್ಣ, ಡಾ. ಗೀತಾ, ಗೌರೀಶ್, ಲಾಯರ್ ಮಲ್ಲಿಕಾರ್ಜುನ್, ಗಿರಿಧರ್, ಪದ್ಮಾ ಮುಂತಾದ ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕನ್ನಡಾಭಿಮಾನಿಗಳು ಮತ್ತು ಪರಿಷತ್ತಿನ ಸದಸ್ಯರು ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಕನ್ನಡದ ಕಹಳೆಯನ್ನು ಮೊಳಗಿಸಿದರು. ಕನ್ನಡ ಸದನದಲ್ಲಿ ನಡೆದ ಈ ಸಂಸ್ಥಾಪನಾ ದಿನಾಚರಣೆಯು ಕನ್ನಡಿಗರ ಒಗ್ಗಟ್ಟು ಮತ್ತು ಭಾಷಾ ಪ್ರೇಮಕ್ಕೆ ಸಾಕ್ಷಿಯಾಯಿತು. ಕ್ಯಾಮರಾಮನ್ ಜೊತೆ ಆರ್ಆರ್ಎಸ್ ನ್ಯೂಸ್, ಗೌರಿಬಿದನೂರು. ಕೇರಳದಲ್ಲಿ ಯಾವುದೇ ರಾಷ್ಟ್ರೀಯ ಭಾಷೆ ಆಗಲಿ, ಯಾವುದೇ ಜನಾಂಗರಾಗಲಿ, ಅಲ್ಲಿ ಮುಸ್ಲಿಂ ಬಾಂಧವರು ಭಾಷೆ ಕೂಡ ಮಲಯಾಳಮೇ. ಅಲ್ಲಿ ಯಾವ್ದು ಕ್ರೈಸ್ತ ಭಾಷೆಗಳು ಅವ್ರ ಧರ್ಮ ಗಿರ್ಮ ನೋಡೋದೇ ಇಲ್ಲ, ಹೆಸರಲ್ಲಿ ಧರ್ಮ ಇರುತ್ತಷ್ಟೇ. ಅವರ ಭಾಷೆ ವಿಚಾರ ಬಂತಂದ್ರೆ ಅವರಲ್ಲಿ ರಾಜಿನೇ ಇಲ್ಲ. ನಾವು ಕನ್ನಡಿಗರು, ನಮ್ಮ ಭೌಗೋಳಿಕ ಹಿನ್ನೆಲೆ ಇರ್ಬೋದು, ಅನೇಕ ಕಾರಣಗಳ ನಮ್ಮ ಸುತ್ತಲೂ ಬೇರೆ ಬೇರೆ ರಾಜ್ಯಗಳು ಆವರಿಸಿರೋದ್ರಿಂದ ನಮಗೆ ಹೆಚ್ಚು ಬೇರೆ ಭಾಷೆಗಳಿಗೆ ಪ್ರಭಾವಕ್ಕೆ ಒಳಗಾಗಿರ್ಬೋದು. ಒಂದು ಕಾಲದಲ್ಲಿ ಕನ್ನಡ ಜಾಗತಿಕ ಭಾಷೆ ಆಗಿತ್ತು. ರಾಷ್ಟ್ರಕೂಟರ ಕಾಲದಲ್ಲಿ ಪ್ರಪಂಚದ 4 ಸಾಮ್ರಾಜ್ಯಗಳಲ್ಲಿ ಒಂದು ಸಾಮ್ರಾಜ್ಯ ಆಗಿತ್ತು ಕರ್ನಾಟಕ. ರಾಷ್ಟ್ರಕೂಟರ ಆಡಳಿತದ ಭಾಷೆ ಯಾವುದಿದೆ ಅಂದ್ರೆ ಶಾಸನಗಳಲ್ಲಿ ನೋಡಿದ್ರೆ ನಮ್ಮ ಸರ್ ಹೇಳ್ತಾರೆ ಅದು ಕನ್ನಡವಾಗಿತ್ತು. ಚಾಲುಕ್ಯ ಪುಲಕೇಶಿ ಅವರ ಶಾಸನಗಳಲ್ಲಿ, ಕವಿಗಳ ಕಾಲದಲ್ಲಿ ಅದು ಜಾಗತಿಕ ಇದಾಯಿತು. ತದನಂತರ ಬಂದಂಥ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ತಮಿಳುನಾಡಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತು. ಅವರು ತಮಿಳುನಾಡು ಅವರಿಗೆ ಸೆಂಟರ್ ಪಾಯಿಂಟ್ ಆಗಿತ್ತು. ಆದ್ರಿಂದ ಸಹಜವಾಗಿ ನಮ್ಮ ಮಹಾರಾಜರು ಏನಾಗಿದ್ರು ಅಂದ್ರೆ ಅವ್ರ ಕೆಳಗಡೆ ಆಳ್ವಿಕೆ ಆದಾಗ ಅವರು ಪರ್ಮಿಷನ್ ಇದ್ದಾಗ ನಮ್ಮ ಕಾವೇರಿ ನದಿ ಇರ್ಬೋದು, ಆಡಳಿತದ ವಿಚಾರ ಇರ್ಬೋದು, ಹೆಚ್ಚು ತಮಿಳಿಗೆ ಒಳಪಟ್ಟು ನಾವು ಅಭದ್ರತೆಗೆ ಒಳಗಾದ್ವಿ. ಆದ್ರಿಂದ ಕನ್ನಡಿಗರು, ಕನ್ನಡ ಸಾಹಿತ್ಯ ಪರಿಷತ್ತು ಯಾವತ್ತೂ ಈ ಭಾಷೆ ನಿರಂತರವಾಗಿರುತ್ತೆ. ಇಂತಹ ಸಂಸ್ಥೆಯನ್ನು ಹುಟ್ಟಾಕದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ, ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ, ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ, ನಮ್ಮ BM ಶ್ರೀಕಂಠಯ್ಯನವ್ರನ್ನ ಆದಿಯಾಗಿ ವಿಶೇಷವಾಗಿ ಕುವೆಂಪು ಅಂದರೆ ಕನ್ನಡ, ಕನ್ನಡ ಅಂದರೆ ಕುವೆಂಪು ಅಂತಂದು ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಯಾವ ಕವಿಗಾದರೂ ಪ್ರಶಸ್ತಿಗಳು ಬಂದಿದ್ದಾವೆ ಅಂದರೆ ಕನ್ನಡದ ಒಬ್ಬ ಶ್ರೇಷ್ಠ ಕವಿ ಕುವೆಂಪುಗೆ. ಬೇರೆ ಅದು ಹಾಗೆ ಒಬ್ಬ ಪ್ರಪಂಚದಲ್ಲಿ ಅತ್ಯಂತ ಅಭಿಮಾನಿಗಳ ಸಂಘ ಇದೆ ಅಂದರೆ ಅದು ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಹಾಗೆ ಪ್ರಪಂಚದ ಯಾವುದಾದರೂ ಭಾಷಿಕ, ಪ್ರಾತಿನಿಧಿಕ, ಸಾಂಸ್ಕೃತಿಕ ಕೇಂದ್ರದ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥದ್ದು ಈ ಜಗತ್ತಿನಲ್ಲಿ ಯಾವುದನ್ನ ಇದೆ ಅಂದರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಹೊಂದಿರತಕ್ಕಂಥ ಅಷ್ಟೊಂದು ಸದಸ್ಯರನ್ನು ಹೊಂದಿರತಕ್ಕಂಥದ್ದು. ಆದ್ರಿಂದ ನಮಗೆ ನಮ್ಮ ಬಗ್ಗೆನೇ ಗೊತ್ತಿಲ್ಲ, ನಮ್ಮ ಹೆಗ್ಗಳಿಕೆಗಳ ಬಗ್ಗೆನೇ ಗೊತ್ತಿಲ್ಲ. ಹಾಗಾಗಿ ಯಾವುದು ಸಿನಿಮಾ ಕ್ಷೇತ್ರದಲ್ಲಿ ನಾವು ಸ್ವಲ್ಪ ವೀಕ್ ಇರೋದ್ರಿಂದ ಎಲ್ಲ ಕ್ಷೇತ್ರದಲ್ಲೂ ನಾವು ವೀಕ್ ಇದ್ದೀವಿ ಅಂತ ಫೀಲ್ ಆಗ್ತೀವಿ. ಅದು ತಪ್ಪು. ಕನ್ನಡನ ಜೀವಂತವಾಗಿ ಇಟ್ಕೊಳ್ಳೋಣ. ಕನ್ನಡವನ್ನ ಆಧುನಿಕವಾಗಿ ಇವತ್ತು ಕನ್ನಡದಲ್ಲಿ ಉದ್ಘೋಷಕರು ಸಿಕ್ಕಿದ್ರೆ ಹೆಚ್ಚು ಲಾಭ ಕೊಡ್ತಾರ, ಹೆಚ್ಚು ಸಂಬಳ ಕೊಡ್ತಾರಂತೆ. ಇವತ್ತೆಲ್ಲ ಡಿಜಿಟಲ್ ಲೋಕದಲ್ಲಿ ಕನ್ನಡವನ್ನು ಬೆಳೆಸೋರಿಗೆ, ಕನ್ನಡವನ್ನ ವಾಚಕರಿಗೆ ಈಗಾಗಿರೋದ್ರಿಂದ ಮುಂದೆ ಕನ್ನಡವು ಸರ್ವ ರೀತಿಯಲ್ಲೂ ಕನ್ನಡ ಬೆಳಿಲಿ, ಅಜರಾಮರವಾಗಿರಲಿ ಅನ್ನೋದೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿರಿಯರ ಒಂದು ಅಭಿಷ್ಟೆ ಆಗಿತ್ತು. ಅದರಂತೆ ಗೌರಿಬಿದನೂರಿನಲ್ಲಿ